ಹಾಗಾದ್ರೆ ಥಿಯೇಟರ್ ಬಂದು ಚಿತ್ರಾನ ನೋಡಿದವರು ಹೊಟ್ಟೆ ಹುಣ್ಣಾಗಿ ಆಗುವಷ್ಟು ನಗೋದಂತೂ ಗ್ಯಾರಂಟಿ ಅಂತೀರಿ? ನಿಮ್ಮ ಕಾಮಿಡಿ ಟೇಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಕಾಮಿಡಿ ನಗ್ತೀರಾ? ಹುಣ್ಣಾಗುತ್ತೆ ಅಲ್ಲೋ ಗೊತ್ತಿಲ್ಲ, ಬಟ್ ನಗ್ತೀರಾ. ನಗ್ಸೋ ಪ್ರಯತ್ನ ಅಂತೂ ಮಾಡಿದ್ದೀವಿ. ಸೂಪರ್. ಸೊ ಹಬ್ಬದ ದಿನ ಹಬ್ಬದ ಬಗ್ಗೆ ಮಾತಾಡಲಿಲ್ಲ ಅಂದರೆ ಹೇಗೆ? ಸೊ ನೀವಿಬ್ರು ಒಳ್ಳೆ ಕಾಂಬಿನೇಷನ್ ಅಂತ ತಾವೇ ಹೇಳಿದ್ರಿ, ಕಾಮಿಡಿ ಎಲ್ಲ ಸಖತ್ ಟೈಮಿಂಗ್ ವರ್ಕ್ ಆಗಿದೆ ಅಂತ. ಸೊ ನಿಮ್ಮ ಸೆಟ್ಟಲ್ಲಿ ಇರುವಂಥವ್ರ ಬಗ್ಗೆನೇ ನಾನು ಇವಾಗ ಒಂದು ಪಟಾಕಿಗಳ ಹೆಸರು ಹೇಳ್ತಾ ಹೋಗ್ತೀನಿ. ಸೊ ಅದು ಯಾರಿಗೆ ರಿಲೇಟ್ ಆಗುತ್ತೆ ಅಂತ ಹೇಳಬೇಕು. ಓಕೆನಾ? ರೆಡಿ? ಹಾಂ, ಓಕೆ. ಸೊ ಫಸ್ಟ್ ಪಟಾಕಿ ಬಂದು ಸರ ಪಟಾಕಿ. ಯಾರು ಸರ ಪಟಾಕಿ? ಹೀರೋಯಿನ್ ಸರ ಪಟಾಕಿ ಇಲ್ಲೇ ಇದಾರೆ ಹೀರೋಯಿನ್. ಸರ ಪಟಾಕಿ ಅಲ್ಲ, ಪಟ 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 ಅಂತ ಮಾತಾಡಲ್ಲ. ಯಾರು ಮಾತಾಡಲ್ಲ ಪಟ ಪಟ. ಸರ ಪಟಾಕಿ ಅನ್ಸೋದು ಯಾರು? ಅಶ್ವಿನ್. ಸ್ವಲ್ಪ ಅಶ್ವಿನ್. ಅಶ್ವಿನ್ ರಾವ್ ಪಲ್ಲಕ್ಕಿ ಪ್ಯಾಂಥರ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಅವರು. ಅಶ್ವಿನ್ ಸ್ವಲ್ಪ ಸರ ಪಟ ಬ್ರೇಕ್ ಇಲ್ದ ಮಾತಾಡ್ತಾರೆ. ಓಕೆ. ಸೊ ಲಕ್ಷ್ಮೀ ಬಾಂಬ್ ಯಾರು? ಢಮ್ ಒಂದೇ ಸಲ. ನಮ್ದಲ್ಲಿ ಸಮಸ್ಯೆ ಏನಂದ್ರೆ ಯಾರು ಸೌಂಡ್ ಇಲ್ಲ ಜಾಸ್ತಿ. ನಮ್ಮ ಫಿಲಮೇ ಲಕ್ಷ್ಮೀ ಬಾಂಬು, ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಇಲ್ಲ ಫಿಲಮ್. ಸೂಪರ್. ಓಕೆ. ಸೊ ಇನ್ ಬಿಜ್ಲಿ ಪಟಾಕಿ? ಅದೇ ಸಿಂಗಲ್ ಪೀಸ್. ಸಿಂಗಲ್. ಅಲ್ಲೊಂದು ಇಲ್ಲೊಂದಾದ್ರೂ ಒಂದೊಂದ್ಸಲ ಸೌಂಡ್ ಬಂತು ಚಿಕ್ಕ ಕ್ಯಾರೆಕ್ಟರ್ ಮಾಡಿರಲ್ಲ ಮಗು ಇನ್ನೊಬ್ರು ಟೀ ತಂದು ಕೊಡ್ತಾರಲ್ಲ, ಇದ್ದಾರೆ ಆರ್ಟಿಸ್ಟ್ ಬಸವರಾಜ್ ಅಂತ. ಕರೆಕ್ಟ್, ಬಸವರಾಜ್ ಅಂತ. ಅವ್ರ ಬಿಜ್ಲಿ ಪಟಾಕಿ ಅಂತೀರಾ? ಸುಸುರ್ ಬತ್ತಿ ನಮ್ಮ ಹೀರೋಯಿನ್ ಪಾಪ ಸ್ವೀಟ್ ಅಂದ್ರೆ ಆ ಲೆಕ್ಕದಲ್ಲ. ಐ ಆಮ್ ಟೆಲ್ಲಿಂಗ್ ಇನ್ ಅ ವೇ, ಅವ್ರು ಯಾರಿಗೂ ಜೋರಾಗಿ ಸೌಂಡ್ ಮಾಡದೆ, ಜೋರಾಗಿ ಮಾತಾಡದೆ, ಎಲ್ಲರಿಗೂ ಇಷ್ಟ ಆಗುವಂತದ್ದು ಆ ತರದೊಂದು ಗ್ಲೋ. ಸೂಪರ್ ಸುಸುರ್ ಬತ್ತಿ ಅಂಡ್ ಲುಕ್ಸ್ ಗುಡ್ ಆ ತರ. ಓಕೆ. ಸೊ ನಿಮ್ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ ಎಲ್ಲರನ್ನೂ ಇನ್ಕ್ಲೂಡ್ ಮಾಡ್ಬೋದು. ಹನುಮಂತನ್ ಬಾಲ ಯಾರಿಗೆ ಹೇಳ್ತೀರಿ? ಹನುಮಂತನ್ ಬಾಲ ವೆರಿ ಸ್ವೀಟ್. ಚೇಷ್ಟೆ. ಯಾ, ಚೇಷ್ಟೆ. ನಮ್ಮ ಸ್ಟಿಲ್ ಫೋಟೋಗ್ರಾಫರ್. ಓಕೆ. ಓಕೆ. ಸೊ ಫೈನಲಿ ಫ್ಲವರ್ ಪಾಟ್. ನಿಮಗೆ ನೀವೇ ಏನು ಫ್ಲವರ್ ಹೂಕೊಂಡ ಎಲ್ಲ ಕಡೆ ಹರಡ್ತೀರ? ಫುಲ್ ಫಿಲಮ್ ಹಿಂಗೆ ಹರಡಿದ್ದಾರೆ. ಓಕೆ, ಚಿತ್ರದಲ್ಲಿ. ಸೊ ಇನ್ನ ರಾಕೆಟ್. ಸ್ವೀಟ್ ಹಪ್ ಬಿಡ್ತಾ ಇರ್ತಾರೆ ರಾಕೆಟ್ನ. ಡೈಲಾಗ್. ಓಕೆ. ಸೊ ಫೈನಲಿ ಟುಸ್ ಪಟಾಕಿ. ಯಾರು ಇಲ್ಲ ಸದ್ಯಕ್ಕೆ. ಯಾರಿಲ್ಲ, ಎಲ್ಲರೂ ಸೌಂಡ್ ಇದೆ. ಎಲ್ಲರಿಗೂ ಸೌಂಡ್ ಇದೆ ಅಂತ ಹೇಳ್ತೀರಾ? ಸೊ ಚಿತ್ರದ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಚಿತ್ರದ ಬಗ್ಗೆ ಅಂತೂ ಮಾತಾಡ್ತಿದ್ವಿ. ಸೊ ಅಪಾರ್ಟ್ ಫ್ರಮ್ ದ್ಯಾಟ್ ಈಗ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಬೆಳವಣಿಗೆಗಳಾಗ್ತಾ ಇದೆ. ಹೊಸಬರ ಚಿತ್ರ ಬರ್ತಾ ಇದೆ ಆ್ಯಂಡ್ ಬಂದಂಥ ಚಿತ್ರಗಳು ಭಾಳ ಸದ್ದು ಮಾಡ್ತಾ ಇದೆ. ಸೊ ನಿಮ್ಮನ್ನು ನಾನು ಕೇಳಲೇಬೇಕು, ಕರಾವಳಿ ತೀರದವ್ರು ತಾವು ಕೂಡ. ಸೊ ಕಾಂತಾರ ಚಿತ್ರ ನೋಡಿದ್ರಾ ಇಬ್ರು? ಏನು ಅನ್ನಿಸ್ತು? ಹೇಗಿತ್ತು ಕಾಂತಾರದ ಬಗ್ಗೆ ಹೇಳೋದಾದ್ರೆ? ನಾವೇನು ಹೇಳೋದು, ಇಡೀ ಆಡಿಯನ್ಸೇ ಹೇಳ್ತಾ ಇದ್ದಾರೆ, ಕಲೆಕ್ಷನ್ಸ್ ಮಾತಾಡ್ತಾ ಇದೆ, ಅದರ ಅಬ್ಬರ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಾ ಇದೆ. ಖುಷಿ ಆಗುತ್ತೆ. ಅಂದರೆ ದೊಡ್ಡ ಸಿನಿಮಾಗಳು, ಕಾಂತಾರದಂಥ ಸಿನಿಮಾಗಳು ಒಂದು ಕಡೆ ಇಷ್ಟು ಮಟ್ಟಿನ ಆಡಿಯನ್ಸ್ನ ಅಟ್ರ್ಯಾಕ್ಟ್ ಮಾಡುತ್ತಾ ಆಡಿಯನ್ಸ್ನ ಥಿಯೇಟ್ರಿಗೆ ಕರೆಸ್ತಾ ಇದ್ದರೆ, ನನಗೆ ಸೂ ಫ್ರಮ್ ಶೋ, ಏಳುಮಲೆ ಈ ಸಿನಿಮಾಗಳನ್ನೂ ನಾನು ನೋಡಿದೆ. ನನಗೆ ಈ ಸಿನಿಮಾಗಳು ಬಹಳ ಇಷ್ಟ ಆಯಿತು. ಅಂದರೆ ಸಣ್ಣ ಸಿನಿಮಾಗಳು, ಸಣ್ಣ ಮಟ್ಟದ ಸಿನಿಮಾಗಳು ಕೂಡ ಇಫ್ ಇಟ್ ಇಸ್ ಡನ್ ಇನ್ ಅ ರೈಟ್ ವೇ, ಲಾರ್ಜರ್ ಅಮೌಂಟ್ ಆಫ್ ಆಡಿಯನ್ಸ್ನ ಅಟ್ರ್ಯಾಕ್ಟ್ ಮಾಡುವಂಥ ಶಕ್ತಿ ಸಣ್ಣ ಸಿನಿಮಾಗಳಿಗೂ ಇದೆ ಅಂತ ಈ ಸಿನಿಮಾಗಳು ತೋರಿಸ್ಕೊಟ್ಟಿದೆ. ಕಾಂತಾರ ಫಸ್ಟ್ ಪಾರ್ಟ್ ಕೂಡ ಅದು ಒಂದು ದೊಡ್ಡ ಎಕ್ಸಾಂಪಲ್. ಸೊ ಲಿಮಿಟೆಡ್ ಬಜೆಟಲ್ಲಿ ಇಟ್ಕೊಂಡು ಸಿನಿಮಾ ಮಾಡಿದ್ರು ಕೂಡ ಅದು ದೊಡ್ಡ ವೈಡರ್ ಆಡಿಯನ್ಸ್ಗೆ ರೀಚ್ ಆಗುವಂಥ ಸಾಧ್ಯತೆ ಇರುತ್ತೆ. ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ತೊಗೊಂಡು ಮಾಡಬೇಕು ಅನ್ನೋದು ಇದು. ಮತ್ತು ಹೊರಗಡೆ ಓಡಾಡ್ತಾ ಇರ್ತೀನಿ, ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಸಿನಿಮಾ ಮಾಡ್ತಾ ಇರ್ತೀನಿ. ಖುಷಿ ಆಗುತ್ತೆ. ಅವರು ಸಿನಿಮಾ ಬಗ್ಗೆ ಮಾತಾಡ್ತಾರೆ, ಟೆಕ್ನಿಕ್ಯಾಲಿಟೀಸ್ ಬಗ್ಗೆ ಮಾತಾಡ್ತಾರೆ, ಸಿನಿಮಾಲಿ ಯೂಸ್ ಮಾಡಿರುವಂಥ ಟೆಕ್ನಿಕ್ಯಾಲಿಟೀಸ್ ಬಗ್ಗೆ ಮಾತಾಡ್ತಾರೆ, ಆ್ಯಂಡ್ ಟೆಕ್ನಿಕಲಿ ಎಷ್ಟು ಸ್ಟ್ರಾಂಗ್ ಇದ್ದೀವಿ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಸೊ ಭಾಳ ಖುಷಿ ಆಗುತ್ತೆ, ಹೆಮ್ಮೆ ಅಂತ ಅನಿಸುತ್ತೆ. ತಾವು ಕೂಡ ಆ ಪ್ರಾಂತ್ಯದವರೇ ಆಗಿರೋದ್ರಿಂದ, ಸೊ ದೈವ, ತಮ್ಮದು ದೈವಾರಾಧನೆ ಯಾವುದಿದೆ, ಯಾವ ದೈವ ಅಂತ ತಾವು ನಂಬುದು? ಇದೆ, ನಾನು ನಂಬುದು ಚಿಕ್ಕ ನಂದಿ ಮನೆ ದೈವ. ನಮಗೆ ಅಲ್ಲೇ ನಮ್ಮ ದೈವ ಮನೆ ಏನು ಇದೆ, ಅದೇ ಪೂಜೆ ಪುನಸ್ಕಾರಗಳು ನಡೀತಾ ಇರುತ್ತೆ. ವರ್ಷಕ್ಕೊಂದ್ಸತಿ ನಡೆಯುತ್ತೆ. ಇಡೀ ಮನೆಯವರೆಲ್ಲ ಹೋಗಿ ದೇವರಾಧನೆ ಮಾಡ್ಬಿಟ್ಟು ಬರ್ತೀವಿ. ಅಲ್ಲಿಗೆ ಮಾತ್ರ ಸೀಮಿತವಾಗಿತ್ತು. ಇವತ್ತು ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ ಅದು. ಈಗ ಕೆಲವು ಸತಿ ನಾನು ಒಂದಿಷ್ಟು ವರ್ಷಗಳ ಹಿಂದೆ ನಿಮ್ಮ ಮನೆ ದೇವರು ಯಾವುದು ಅಂತಂದರೆ, ನಮಗೆ ದೈವ ಅಂತಂದರೆ ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ನಮ್ಗೊಂದು ಸ್ವಲ್ಪ ಹೊತ್ತು ಬೇಕಿತ್ತು. ದೈವ ಅಂದರೆ ಏನು, ದೇವರಿಗೂ ಮತ್ತು ದೈವಕ್ಕಿರುವ ವ್ಯತ್ಯಾಸ ಏನು, ನಾವು ಯಾಕೆ ದೈವವನ್ನು ನಂಬ್ತೀವಿ ಅನ್ನೋದಕ್ಕೆಲ್ಲ ಒಂದಿಷ್ಟು ಎಕ್ಸ್ಪ್ಲನೇಷನ್ ಕೊಡಬೇಕಿತ್ತು. ಬಟ್ ಇವತ್ತು ಆ ಎಕ್ಸ್ಪ್ಲೇನ್ ಮಾಡುವಂಥ ಅವಶ್ಯಕತೆ ಇಲ್ಲ. ಮೋಸ್ಟ್ಲಿ ಎಲ್ರಿಗೂ ಗೊತ್ತಿದೆ. ಇವಾಗ ಗೊತ್ತಿಲ್ಲದೇ ಇದ್ರೂ ಒಂದು ಐಡಿಯಾ ಇದೆ, ಈ ಭಾಗದಲ್ಲಿ ಈ ಥರದ ದೈವಗಳಿಗೆ ಪೂಜೆ ಮಾಡ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಾಗಿದೆ ಇವತ್ತು.
ಸೊ ಖುಷಿ ಆಗುತ್ತೆ. ಆ್ಯಂಡ್ ಸಿನಿಮಾ ಅದೇ ಅಲ್ವಾ, ನನಗೆ ಬ್ಲಿಂಕಲ್ಲೂ ನಾವು ಅದನ್ನೇ ಮಾಡಿದ್ವಿ, ಅಂದರೆ ಬೆಂಗಳೂರಿನ ಆಚಾರ ವಿಚಾರಗಳನ್ನ ತೋರಿಸಿದ್ವಿ. ಸೊ ರೂಟೆಡ್ ಸಿನಿಮಾಗಳು ಮಾಡೋದ್ರಿಂದ ಅದು ಜನರಿಗೆ ಬಹಳ ಬೇಗ ಮುಟ್ಟುತ್ತೆ. ಆ ಭಾಗದ ಆ ರೂಟೆಡ್ ಸಿನಿಮಾಗಳು ಮಾಡೋದ್ರಿಂದ ಅದು ಜನರಿಗೂ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ನಮ್ಮ ಕಲ್ಚರಲ್ ಇದು ಕೂಡ ಜನರಿಗೆ ಇಂಟ್ರಡ್ಯೂಸ್ ಆಗುತ್ತೆ. ಸೊ ಇಟ್ ಫೀಲ್ಸ್ ಹ್ಯಾಪಿ. ಐ ಫೀಲ್ ಹ್ಯಾಪಿ.